ರಾಜ್ಯದ ರಾಜಕೀಯ ಹಾಗೂ ಆಡಳಿತ ವಲಯದಲ್ಲಿ ಮತ್ತೊಮ್ಮೆ ಚರ್ಚೆಗೆ ಗ್ರಾಸವಾಗಿರುವ ವಿಚಾರ ಜಿಪಿಎ ಚುನಾವಣೆ. ಈಗಾಗಲೇ ಹಲವು ಬಾರಿ ಮುಂದೂಡಲ್ಪಟ್ಟಿರುವ ಜಿಪಿಎ ಎಲೆಕ್ಷನ್ಗೆ ಮತ್ತೊಂದು ಗ್ರಹಣ ಕವಿಯುವ ಆತಂಕ ಹೆಚ್ಚಾಗಿದೆ. ಜಿಪಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಅವರು ಇದೀಗ ಮಹತ್ವದ ಮನವಿ ಮಾಡಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಪತ್ರ ಬರೆದು ಚುನಾವಣೆಯನ್ನು ಮುಂದೂಡಲು ವಿನಂತಿಸಿದ್ದಾರೆ. ಈ ಪತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿರುವುದೇನು ಗೊತ್ತಾ? ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಅವರು ಸೆಪ್ಟೆಂಬರ್ 30ರವರೆಗೂ ಚುನಾವಣೆಯನ್ನ ಮುಂದೂಡಿಕೆ ಮಾಡಲು, ಚುನಾವಣೆಯನ್ನ ನಡೆಸಲು ಕಾಲಾವಕಾಶ ನೀಡಬೇಕು ಎಂದು ಈ ಪತ್ರದ ಮೂಲಕ ಮನವಿ ಮಾಡಿದ್ದಾರೆ. ಜೂನ್ 30ರ ಒಳಗೆ ಜಿಪಿಎ ಚುನಾವಣೆಯನ್ನ ನಡೆಸಬೇಕು ಎಂದು ಸರ್ವೋಚ್ಚ ನ್ಯಾಯಾಲಯ ಈಗಾಗಲೇ ಸೂಚನೆಯನ್ನ ನೀಡಿತ್ತು. ಆದರೆ ಈಗಿನ ಪರಿಸ್ಥಿತಿ ಬೇರೆ ಕತೆ ಹೇಳುತ್ತಿದೆ. ಇದಕ್ಕೆ ಪ್ರಮುಖ ಕಾರಣ ಅಂದ್ರೆ ಕೇಂದ್ರ ಸರ್ಕಾರದ ಜನಗಣತಿ ಕಾರ್ಯ. ಈ ಕಾರ್ಯದಲ್ಲಿ ಸಿಬ್ಬಂದಿ ನಿಯೋಜನೆಯಿಂದ ಚುನಾವಣೆಗೆ ಅಗತ್ಯ ಸಿಬ್ಬಂದಿ ಕೊರತೆ ಉಂಟಾಗುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ಇದರ ಜೊತೆಗೆ ಅಂತಿಮ ಮತದಾರರ ಪಟ್ಟಿ ಪ್ರಕಟಣೆಯಾಗಬೇಕು, ಪರಿಷ್ಕರಣೆ ಪ್ರಕ್ರಿಯೆ ನಡೆಯಬೇಕು. ಇವೆಲ್ಲವೂ ವಿಳಂಬವಾಗಿರುವುದರಿಂದ ಚುನಾವಣೆಯನ್ನ ನಿಗದಿತ ಸಮಯದಲ್ಲಿ ನಡೆಸುವುದು ಸವಾಲಾಗಿ ಉಳಿದಿದೆ. ಹೀಗಾಗಿ ಎಲ್ಲ ಅಡಚಣೆಗಳನ್ನು ಉಲ್ಲೇಖಿಸಿ ಜಿಪಿಎ ಚುನಾವಣೆಯನ್ನ ಸೆಪ್ಟೆಂಬರ್ ವರೆಗೆ ಮುಂದೂಡಲು ಅಧಿಕೃತವಾಗಿ ಮನವಿ ಮಾಡಲಾಗಿದೆ. ಇದೀಗ ಎಲ್ಲರ ಕಣ್ಣುಗಳು ಸರ್ಕಾರ ಮತ್ತು ನ್ಯಾಯಾಲಯದ ನಿರ್ಧಾರಗಳತ್ತ ನೆಟ್ಟಿವೆ. ಚುನಾವಣೆ ಮುಂದೂಡಲಾಗುತ್ತದೆಯಾ ಅಥವಾ ನಿಗದಿತ ಅವಧಿಯಲ್ಲೇ ನಡೆಸಲಾಗುತ್ತದೆಯಾ? ಈ ಪ್ರಶ್ನೆಗಳ ಉತ್ತರ ಇನ್ನಷ್ಟೇ ಸ್ಪಷ್ಟವಾಗಬೇಕಿದೆ. ಒಟ್ನಲ್ಲಿ ಜಿಪಿಎ ಚುನಾವಣೆ ಮತ್ತೆ ಅನಿಶ್ಚಿತತೆಯ ನೆರಳಿನಲ್ಲಿದೆ. ಇದು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.